ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಕಾವೇರಿ 2.0 ಅಥವಾ ಕಾವೇರಿ ಆನ್ಲೈನ್ ಸರ್ವಿಸಸ್ ನಲ್ಲಿ ಒಂದು ಹೊಸ ಅಪ್ಡೇಟ್ ಅನ್ನ ಬಂದಿದೆ. ಇದು ಅಪ್ಡೇಟ್ ಏನಿದೆಯಲ್ಲ, ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಕರ್ನಾಟಕದು ಒಂದು ಫೇಸ್ಬುಕ್ ಪೇಜ್ ಇದೆ, ಅಲ್ಲಿ ಇದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿದ್ದಾರೆ. ಇದು ಹೊಸ ಅಪ್ಡೇಟ್ ಏನಿದೆ, ಇದು ಇನ್ಫಾರ್ಮೇಶನ್ ಏನಿದೆ ಅಂಡ್ ಏನೇನ್ ಪಾಯಿಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್. ಈಗ ನಿಮ್ದು ಪ್ಲಾಟ್ ಇರ್ಬೋದು, ಅಥವಾ ಮನೆ ಇರ್ಬೋದು, ಅಥವಾ ಬಿಲ್ಡಿಂಗ್ ಪ್ರಾಪರ್ಟಿ ಇರ್ಬೋದು. ಈ ತರ ಪ್ರಾಪರ್ಟೀಸ್ಗೆ ನಾವೇನಂತೀವಿ, ಇಮ್ಯೂವೇಬಲ್ ಪ್ರಾಪರ್ಟೀಸ್ ಅಂತ ಅಂತೀವಿ. ರೈಟ್. ಅಥವಾ ಸ್ಥಿರಾಸ್ತಿಗಳು ಅಂತ ಅಂತೀವಿ. ರೈಟ್. ಈಗ ಈ ತರ ಇಮ್ಯೂವೇಬಲ್ ಪ್ರಾಪರ್ಟೀಸ್ ನಿಮ್ದು ಅರ್ಬನ್ ಲೋಕಲ್ ಬಾಡೀಸ್ ನಲ್ಲಿ ಬರ್ತಾ ಇದೆ. ಅರ್ಬನ್ ಲೋಕಲ್ ಬಾಡೀಸ್ ಅಂತಂದ್ರೆ ನೀವು ಅನ್ಬಹುದು ನಗರ ಸ್ಥಳೀಯ ಸಂಸ್ಥೆಗಳು ಅಂತ. ಈಗ ಉದಾಹರಣೆಗೆ ಯಾವ್ಯಾವ ಲೊಕೇಶನ್ ಅಂತಂದ್ರೆ ಸಿಟಿ ಏರಿಯಾ ಅಂತ ಅನ್ಬೋದು, ಅಥವಾ ಡಿಸ್ಟಿಕ್ ಏರಿಯಾ, ಅಥವಾ ಟೌನ್ ಏರಿಯಾ, ಅಥವಾ ತಾಲೂಕಾ ಏರಿಯಾ ಅಂತ ಅನ್ಬೋದು. ಈಗ ಅರ್ಬನ್ ಲೋಕಲ್ ಬಾಡೀಸು ಅಥವಾ ನಗರ ಸ್ಥಳೀಯ ಸಂಸ್ಥೆಗಳು ಅಂತ ಏನು ಅಂತಂದ್ರೆ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋನಲ್ಲಿ. ಓಕೆ, ಲಿಂಕ್ ಏನಿದೆಯಲ್ಲ ಅದು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಕೊಟ್ಟಿರ್ತೀನಿ. ನಿಮ್ಗೆ ಬೇಕು ಅಂತಂದ್ರೆ ಈ ವಿಡಿಯೋ ನೀವು ನೋಡಬಹುದು. ರೈಟ್. ಅರ್ಬನ್ ಏರಿಯಾನಲ್ಲಿ ಬರೋ ಇಮ್ಯೂವೇಬಲ್ ಪ್ರಾಪರ್ಟೀಸ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಸರ್ಕಾರದಿಂದ ಬಂದಿದೆ. ಏನು ಅಂತಂದ್ರೆ ಈ ತರ ಅರ್ಬನ್ ಲೋಕಲ್ ಬಾಡೀಸ್ ನಲ್ಲಿ ಈ ತರ ಲೊಕೇಶನ್ ನಲ್ಲಿ ಏನ್ ಇಮ್ಯೂವೇಬಲ್ ಪ್ರಾಪರ್ಟೀಸ್ ಇರುತ್ತೆ, ಅದಕ್ಕೆ ಒಂದು ಡಿಜಿಟಲ್ ಖಾತಾನ ಕೊಡ್ತಾರೆ. ಓಕೆ, ಈಗ ಡಿಜಿಟಲ್ ಖಾತಾ ಏನು ಅಂತಂದ್ರೆ ಒಂದು ಡೀಟೇಲ್ ವಿಡಿಯೋ ಮಾಡಿದೀನಿ. ಡಿಜಿಟಲ್ ಖಾತಾ ಏನ್ ಇನ್ಫಾರ್ಮೇಶನ್ ಇರುತ್ತೆ, ಯಾವ ತರ ಇನ್ಫಾರ್ಮೇಶನ್ ಈ ಖಾತಾನಲ್ಲಿ ಇರುತ್ತೆ ಅಂತ. ಈ ವಿಡಿಯೋ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಂತಂದ್ರೆ ಈ ವಿಡಿಯೋ ನೋಡಬಹುದು. ಓಕೆ, ಇದೇನ್ ಡಿಜಿಟಲ್ ಖಾತಾ ಇರುತ್ತೆ ಅಲ್ಲ, ಇದಕ್ಕೆ ನಾವು ಇ ಆಸ್ತಿ ಖಾತಾ ಅಂತಾನೂ ಕರಿತೀವಿ. ರೈಟ್. ಈಗ ಕಾವೇರಿ 2.0 ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದ್ರೆ, ಈಗ ರಿಜಿಸ್ಟ್ರೇಷನ್ ಅಂತಂದ್ರೆ ನಾವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ರೈಟ್. ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದ್ರೆ ಡಿಜಿಟಲ್ ಖಾತಾ ಕಂಪಲ್ಸರಿ ಈಗ ಮಾಡಿದ್ದಾರೆ. ಓಕೆ, ಈಗ ನಾವು ಕಾವೇರಿ 2.0 ನಲ್ಲಿ ಏನ್ ರಿಜಿಸ್ಟ್ರೇಷನ್ ಮಾಡಿಸ್ತೀವಲ್ಲ, ಯಾವಾಗ ನಾವು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ, ಯಾವಾಗ ಇದು ನಮಗೆ ಅವಶ್ಯಕತೆ ಬೀಳುತ್ತೆ ಅಂತಂದ್ರೆ, ಉದಾಹರಣೆಗೆ ನಮ್ದು ಪ್ಲಾಟ್ ಅಥವಾ ಮನೆ ಅಥವಾ ಯಾವುದೇ ಪ್ರಾಪರ್ಟಿ ಇರಬಹುದು, ನಾವು ಯಾರ್ಲಿಂದಾದ್ರೂ ಸೇಲ್ ಮಾಡೋದಿದೆ, ಯಾರಿಗಾದ್ರೂ ಸೇಲ್ ಮಾಡೋದಿದೆ, ಅಥವಾ ಯಾರ್ಲಿಂದಾದ್ರೂ ಪರ್ಚೇಸ್ ಮಾಡೋದಿದೆ, ಅಥವಾ ನಾವು ಬ್ಯಾಂಕ್ ಲಿಂದ ಲೋನ್ ತಗೋಬೇಕು ಅಂತಂದ್ರೆ ನಾವು ಮಾರ್ಟಿಗೇಜ್ ಮಾಡಬೇಕಾಗುತ್ತೆ. ರೈಟ್. ಅದಕ್ಕೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಅಥವಾ ನಾವು ಪ್ರಾಪರ್ಟಿಯನ್ನ ಡಿವೈಡ್ ಆಗ್ತಾ ಇದೀವಿ ಅಂತಂದ್ರೆ ಪೇರೆಂಟ್ಸ್ ಲಿಂದ ಮಕ್ಕಳಿಗೆ ಬರ್ತಾ ಇದೆ, ಅಥವಾ ಮಕ್ಕಳಲ್ಲಿ ಅದು ಪ್ರಾಪರ್ಟಿ ಡಿವೈಡ್ ಆಗ್ತಾ ಇದೆ. ರೈಟ್. ಅಥವಾ ಯಾರಿಗಾದ್ರೂ ನಾವು ಗಿಫ್ಟ್ ಕೊಡ್ತಾ ಇದೀವಿ ಪ್ರಾಪರ್ಟಿಯನ್ನ. ಇವೆಲ್ಲ ಕಂಡೀಷನ್ಸ್ ನಲ್ಲಿ ನಾವು ಕಾವೇರಿ 2.0 ಅಥವಾ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ರೈಟ್. ಈ ತರ ಎಲ್ಲ ರಿಜಿಸ್ಟ್ರೇಷನ್ ಗೆ ಈ ಆಸ್ತಿ ಖಾತಾ ಅಥವಾ ಡಿಜಿಟಲ್ ಖಾತಾ ಏನಿರುತ್ತೆ ಅಲ್ಲ, ಅದು ಕಂಪಲ್ಸರಿ ಮಾಡಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಏನು ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು, ಈ ತರ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿದ್ದಾರೆ. ಇಲ್ಲಿ ನೀವು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಸ್ಥಿರಾಸ್ತಿಗಳ ನೋಂದಣಿಗೆ ಈ ಆಸ್ತಿ ಖಾತಾ ಕಡ್ಡಾಯ ಅಂತಂದ್ರೆ ಕಂಪಲ್ಸರಿ ಮಾಡಿದ್ದಾರೆ ಈ ಆಸ್ತಿ ಖಾತಾನ. ಓಕೆ, ಈಗ ಇದೇನ್ ಇನ್ಫಾರ್ಮೇಶನ್ ಇದೆಯಲ್ಲ, ಇಲ್ಲಿ ಕೆಲವು ಪಾಯಿಂಟ್ಸ್ ಕೂಡ ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ರೈಟ್. ಇದು ಪಾಯಿಂಟ್ಸ್ ಏನಿದೆಯಲ್ಲ ಒನ್ ಬೈ ಒನ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ಫಸ್ಟ್ ಪಾಯಿಂಟ್ ಪ್ರಕಾರ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಸ್ಥಿರಾಸ್ತಿಗಳ ನೋಂದಣಿಗೆ ಈ ಆಸ್ತಿ ತಂತ್ರಾಂಶದಿಂದ ಮಾಹಿತಿ ಪಡೆಯುವುದು ಕಡ್ಡಾಯ ಅಂತ ಹೇಳಿದ್ದಾರೆ. ಅಂತಂದ್ರೆ ಈಗ ಇದು ಉದಾಹರಣೆಯಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ವೆಬ್ಸೈಟ್ ಇದೆ ಈ ಆಸ್ತಿ ಅಂತ. ಓಕೆ, ಈ ಆಸ್ತಿ ಕರ್ನಾಟಕ ಅಂತ ಅನ್ಬೋದು. ಓಕೆ, ಈ ವೆಬ್ಸೈಟ್ ನಲ್ಲಿ ಎಲ್ಲ ಈ ಆಸ್ತಿ ಐಡಿ ಇರುತ್ತೆ, ಅಥವಾ ಪ್ರಾಪರ್ಟಿ ಐಡಿ ಇರುತ್ತೆ. ರೈಟ್. ಅದಕ್ಕೆ ನಾವು ಡಿಜಿಟಲ್ ಖಾತಾ ಅಂತ ಅಂತೀವಿ. ಓಕೆ, ಇದೇನ್ ಈ ಆಸ್ತಿ ಕರ್ನಾಟಕ ವೆಬ್ಸೈಟ್ ಇದೆಯಲ್ಲ, ಇಲ್ಲಿ ನಾವು ಈ ಆಸ್ತಿ ಐಡಿ ಅಥವಾ ಪ್ರಾಪರ್ಟಿ ಐಡಿ ಎಂಟರ್ ಮಾಡಿಬಿಟ್ಟು ಪ್ರಾಪರ್ಟಿ ಕರೆಕ್ಟ್ ಇದೆ ಅಥವಾ ಇಲ್ಲ ಅಂತ ವೆರಿಫೈ ಮಾಡಬಹುದು. ಯಾವ ತರ ವೆರಿಫೈ ಮಾಡಬೇಕು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋನ ಮಾಡಿದ್ದೇನೆ. ಈ ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈ ವಿಡಿಯೋನ ನೋಡಬಹುದು. ಓಕೆ, ಈಗ ಇದೇನ್ ಪ್ರಾಪರ್ಟಿ ಐಡಿ ಅಥವಾ ಈ ಆಸ್ತಿ ಐಡಿ ಇದೆ ಅಥವಾ ಡಿಜಿಟಲ್ ಖಾತಾ ಏನಿದೆಯಲ್ಲ, ಈಗ ಇದು ಫಸ್ಟ್ ಪಾಯಿಂಟ್ ರಿಲೇಟೆಡ್ ಇದೆ. ಇದು ಫಸ್ಟ್ ಪಾಯಿಂಟ್ ಒಂದು ಉದಾಹರಣೆಯಿಂದ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಕಾವೇರಿ 2.0 ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ರೈಟ್. ರಿಜಿಸ್ಟ್ರೇಷನ್ ಮಾಡಿಸುವಾಗ ನಾವು ಈ ಆಸ್ತಿ ಐಡಿ ಅಥವಾ ಪ್ರಾಪರ್ಟಿ ಐಡಿ ಏನಿದೆಯಲ್ಲ, ಇದು ನಾವು ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಎಂಟರ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಇದೇನ್ ಈ ಆಸ್ತಿ ಕರ್ನಾಟಕ ಪ್ರಾಪರ್ಟಿ ಏನ್ ಡೇಟಾ ಬೇಸ್ ಇದೆಯಲ್ಲ, ಅಲ್ಲಿಂದ ಇನ್ಫಾರ್ಮೇಶನ್ ಏನಿದೆಯಲ್ಲ, ಅದು ಇನ್ಫಾರ್ಮೇಶನ್ ಆಟೋಮೆಟಿಕ್ಲಿ ಈ ಕಾವೇರಿ 2.0 ರಿಜಿಸ್ಟ್ರೇಷನ್ ಮಾಡಿಸುವಾಗ ಅದು ಫೆಚ್ ಆಗುತ್ತೆ. ಅವಾಗ ಏನಾಗುತ್ತೆ, ಆ ಡಿಜಿಟಲ್ ಖಾತಾನಲ್ಲಿ ಇದೇನ್ ಇನ್ಫಾರ್ಮೇಶನ್ ಇದೆಯಲ್ಲ, ಇದು ಕರೆಕ್ಟ್ ಇದೆ ಅಥವಾ ಇಲ್ಲ ಅಂತ ಇದು ವೆರಿಫೈ ಆಗುತ್ತೆ. ಕರೆಕ್ಟ್ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಆಗುತ್ತೆ, ಇಲ್ಲ ಅಂತಂದ್ರೆ ರಿಜಿಸ್ಟ್ರೇಷನ್ ಆಗಂಗಿಲ್ಲ. ಓಕೆ, ಇದು ಈ ತರ ಒಂದು ಫೆಸಿಲಿಟಿಯನ್ನ ಮಾಡಿದ್ದಾರೆ. ಓಕೆ, ಇದು
ಫಸ್ಟ್ ಪಾಯಿಂಟ್ ಹೇಳುತ್ತೆ. ಓಕೆ, ಸೊ ಈಗ ಸೆಕೆಂಡ್ ಪಾಯಿಂಟ್ ಏನ್ ಹೇಳುತ್ತೆ ನೋಡಿ. ಸೆಕೆಂಡ್ ಪಾಯಿಂಟ್ ಪ್ರಕಾರ ನಾವು ಈ ಆಸ್ತಿ ಐಡಿ ಲಿಂದ ಮಾತ್ರ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಬೇರೆ ರೀತಿಲಿಂದ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಕಾನೂನು ಪ್ರಕಾರ ಕ್ರಮವನ್ನು ತಗೋತಾರೆ, ಆಕ್ಷನ್ ಅನ್ನು ತಗೋತಾರೆ ಅಂತ ಈ ಸೆಕೆಂಡ್ ಪಾಯಿಂಟ್ ಹೇಳುತ್ತೆ. ಓಕೆ, ಸೊ ಈಗ ಥರ್ಡ್ ಪಾಯಿಂಟ್ ಏನ್ ಹೇಳುತ್ತೆ, ಅಗೇನ್ ಥರ್ಡ್ ಪಾಯಿಂಟ್ ಕೂಡ ರಿಜಿಸ್ಟ್ರೇಷನ್ ಪ್ರಾಪರ್ಟೀಸ್ ಏನ್ ಮಾಡಬೇಕು ಅಲ್ಲ, ಸೊ ಅದು ಬೇರೆ ಯಾವುದೇ ರೀತಿಲಿಂದ ನಾವು ಮಾಡ್ಲಿಕ್ಕೆ ಬರಂಗಿಲ್ಲ. ಬೇರೆ ಯಾವುದೇ ಮೆಥಡ್ ಅಥವಾ ಅದರ್ಸ್ ಅಂತ ಟೈಪ್ ಮಾಡಿ ಅಥವಾ ಬೇರೆ ಯಾವುದೇ ಮೆಥಡ್ ಲಿಂದ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಬರಂಗಿಲ್ಲ ಅಂತ ಖಂಡಿತವಾಗಿ ಕ್ಲಿಯರ್ ಆಗಿ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದ್ರೆ ಕಂಪಲ್ಸರಿ ಡಿಜಿಟಲ್ ಖಾತಾ ಬೇಕೇ ಬೇಕು ಅಂತ. ಓಕೆ, ಸೊ ಈಗ ಫೋರ್ತ್ ಪಾಯಿಂಟ್ ಏನ್ ಹೇಳುತ್ತೆ ನೋಡಿ. ಸೊ ಫೋರ್ತ್ ಪಾಯಿಂಟ್ ಪ್ರಕಾರ ಈ ಆಸ್ತಿ ಖಾತಾ ಇಲ್ಲ ಅಂತಂದ್ರೆ ನಿಮ್ದು ಪ್ರಾಪರ್ಟೀಸಿಗೆ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡಿಸಿಕ್ಕೆ ಕಂಪ್ಲೀಟ್ ಆಗಿ ಬರಂಗಿಲ್ಲ ಅಂತ ಕೂಡ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಯಾವ ಡಿಸ್ಟ್ರಿಕ್ಟ್ಸ್ ನಲ್ಲಿ ಡಿಜಿಟಲ್ ಖಾತಾ ಅಥವಾ ಈ ಆಸ್ತಿ ಖಾತಾನ ಕಂಪಲ್ಸರಿ ಮಾಡಿದ್ದಾರೆ ಅಂತ ಕೂಡ ಒಂದು ಕ್ಲಿಯರ್ ಆಗಿ ಇಲ್ಲಿ ಹೇಳಿದ್ದಾರೆ. ಸೊ ಯಾವ ಡಿಸ್ಟ್ರಿಕ್ಟ್ಸ್ ಅಂತಂದ್ರೆ ನೀವು ನೋಡ್ಬೋದು, ರಾಯಚೂರು ಡಿಸ್ಟಿಕ್, ಮತ್ತೆ ಬಾಗಲಕೋಟ್ ಡಿಸ್ಟಿಕ್ ಅಂಡ್ ಚಿತ್ರದುರ್ಗ ಡಿಸ್ಟಿಕ್ ಅಂಡ್ ಲಾಸ್ಟ್ಲಿ ಚಾಮರಾಜನಗರ ಡಿಸ್ಟಿಕ್ ನಲ್ಲಿ. ಸೊ ಇವು 4 ಜಿಲ್ಲೆಗಳಲ್ಲಿ ಕಂಪಲ್ಸರಿಯನ್ನ ಮಾಡಿದ್ದಾರೆ ಡಿಜಿಟಲ್ ಖಾತಾ ಅಥವಾ ಈ ಆಸ್ತಿ ಖಾತಾ ಅಂತ ಅನ್ಬೋದು. ಸೊ ಯಾವ ಡೇಟ್ ಲಿಂದ ಅಂತ ಕೂಡ ಅದು ಕೂಡ ಹೇಳಿದ್ದಾರೆ. ಸೊ 9th ಸೆಪ್ಟೆಂಬರ್ ಲಿಂದ ಇದು ಇವು 4 ಜಿಲ್ಲೆಗಳಲ್ಲಿ ಡಿಜಿಟಲ್ ಖಾತಾನ ಕಂಪಲ್ಸರಿ ಮಾಡಿದ್ದಾರೆ. ಓಕೆ, ಅಂಡ್ ಫ್ಯೂಚರ್ ನಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲಾ ಜಿಲ್ಲೆಗಳಲ್ಲಿ ಕಂಪಲ್ಸರಿ ಮಾಡ್ತಾರೆ. ಡಿಜಿಟಲ್ ಖಾತಾ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ. ಯಾಕಂತಂದ್ರೆ ಆನರೇಬಲ್ ರೆವೆನ್ಯೂ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಶ್ರೀ ಕೃಷ್ಣ ಬೈರೇಗೌಡ ಸರ್ ಅವರು ಫೆಬ್ರವರಿ 2024 ನಲ್ಲಿ ದ ರಿಜಿಸ್ಟ್ರೇಷನ್ ಕರ್ನಾಟಕ ಅಮೆಂಡ್ಮೆಂಟ್ ಬಿಲ್ 2024 ಅನ್ನ ತಂದಿದ್ರು. ಅಂಡ್ ಈ ಬಿಲ್ ಪ್ರಕಾರ ಬಹಳಷ್ಟು ಚೇಂಜಸ್ ಅನ್ನ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿಸೋ ರಿಲೇಟೆಡ್. ಅಂಡ್ ಅದರಲ್ಲಿ ಇದು ಈ ಆಸ್ತಿ ಕರ್ನಾಟಕ ಅಥವಾ ಇದೇನ್ ಡಿಜಿಟಲ್ ಖಾತಾ ರಿಲೇಟೆಡ್ ಕಂಪಲ್ಸರಿ ಮಾಡ್ಬೇಕಂತ ಒಂದು ಪಾಯಿಂಟ್ ಕೂಡ ಇತ್ತು. ಓಕೆ, ಸೊ ಈಗ ಈ ತರ ಪೇಪರ್ ಖಾತಾ ಇರುತ್ತೆ ಅಥವಾ ಮ್ಯಾನುವಲ್ ಖಾತಾ ಇರುತ್ತೆಲ್ಲ, ಸೊ ಈ ತರ ಖಾತಾ ಇದ್ರೆ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿಸಿಕ್ಕೆ ಬರಂಗಿಲ್ಲ. ಕಂಪಲ್ಸರಿ ಆಗಿ ಡಿಜಿಟಲ್ ಖಾತಾನ್ನ ಇರಲೇಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ. ಓಕೆ, ಸೊ ಈಗ ನಿಮ್ಮ ಹತ್ರ ಡಿಜಿಟಲ್ ಖಾತಾ ಅಥವಾ ಈ ಆಸ್ತಿ ಐಡಿ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ನೀವು ನಿಮ್ದು ಅರ್ಬನ್ ಲೋಕಲ್ ಬಾಡಿಗೆ ಹೋಗ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ ಕೊಡ್ಬೋದು, ನಂತರ ಡಿಜಿಟಲ್ ಖಾತಾನ ಮಾಡಿಸ್ಕೋಬಹುದು. ಓಕೆ, ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡಬಹುದು. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.